ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಯ ವಿರುದ್ಧ ಹೋರಾಟ ನಡೆಸುವುದಾಗಿ ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಂಜಿ ಭಟ್ ಎಚ್ಚರಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಂಜಿ ಭಟ್ ಅವರು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 10 ಹಲವಾರು ಯೋಜನೆಗಳನ್ನು ತಂದಿದ್ದು, ಇದರಿಂದಾಗಿ ಜಿಲ್ಲೆಗೆ ಹಲವಾರು ಗಂಡಾಂತರ ಎದುರಿಸುವಂತಹ ಸಂದರ್ಭ ಇದೆ. ಅಂಥದ್ರಲ್ಲಿ ಮತ್ತೆ ಶರಾವತಿ ಸ್ಟೋರೇಜ್ ವಿದ್ಯುತ್ ಯೋಜನೆಯಂತಹ ಪರಿಸರಕ್ಕೆ ಮಾರಕವಾದ ಹಾಗೂ ಜನಜೀವನಕ್ಕೆ ತೊಂದರೆ ನೀಡುವಂತಹ ಯೋಜನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬೇಡವೇ ಬೇಡ ಎಂದು ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಂಜಿ ಭಟ್ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಸುಂದರವಾದ ಹಾಗೂ ಅರಣ್ಯ ಸಂಪದ್ಭರಿತವಾದ ಜಿಲ್ಲೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕಾಳಿ ಯೋಜನೆ, ಲಿಂಗನಮಕ್ಕಿ, ಗೇರುಸೊಪ್ಪ ಮುಂತಾದ ಡ್ಯಾಂಗಳನ್ನು ಹೊಂದಿರುವಂತಹ ಯೋಜನೆಗಳು ಹಾಗೂ ಕೈಗಾ ಯೋಜನೆಗಳಿಂದ ಹಿಡಿದು ಇನ್ನು ಅನೇಕ ಯೋಜನೆಗಳು ಬಂದಿದೆ. ಎಲ್ಲಾ ಯೋಜನೆಗಳಿಗೂ ಉತ್ತರ ಕನ್ನಡ ಜಿಲ್ಲೆಯೇ ಒಂದು ಪ್ರಯೋಗಶಾಲೆಯಾದರೆ ಮುಂದೊಂದು ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಡೀ ಜಿಲ್ಲೆ ಗಂಡಾಂತರವನ್ನು ಎದುರಿಸಬಹುದಾಗಿದೆ. ಇಂದು ಪ್ರಪಂಚದಲ್ಲಿ ಅರಣ್ಯಗಳು ಸಂಪೂರ್ಣ ನಾಶ ಆಗುತ್ತಿವೆ. ಅಂಥದ್ರಲ್ಲಿ ನಮ್ಮ ಜಿಲ್ಲೆಯ 125 ಎಕರೆ ಜಾಗದಲ್ಲಿ ಸುಮಾರು 16,000 ಮರಗಳ ಮಾರಣ ಹೋಮವನ್ನ ಮಾಡಿ ಇಂತಹ ಒಂದು ಜಲವಿದ್ಯುತ್ ಯೋಜನೆಯನ್ನ ಮಾಡುವ ಅವಶ್ಯಕತೆ ಇಲ್ಲ. ಒಂದೇ ಒಂದು ಗಿಡವನ್ನು ಕೂಡ ಕತ್ತರಿಸುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಏಕೆಂದರೆ ಇಂದು ಪರಿಸರ ನಾಶದಿಂದಾಗಿಯೇ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿಯಾಗಿದೆ, ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ವಾತಾವರಣ ಕಲುಷಿತವಾಗಿದೆ. ಬೇರೆ ಬೇರೆ ರೀತಿಯ ಚರ್ಮ ರೋಗಗಳು, ಶ್ವಾಸಕೋಶ ಸಂಬಂಧಿ ರೋಗಗಳು, ಹಲವಾರು ರೋಗಗಳು ಪರಿಸರ ನಾಶದಿಂದಾಗಿ ಬರುತ್ತಿವೆ. ಇಂಥ ಒಂದು ಗಂಡಾಂತರ ಪರಿಸ್ಥಿತಿಯಲ್ಲೂ ಕೂಡ ಸಮೃದ್ಧವಾಗಿ ಬೆಳೆದ 16,000 ಮರಗಳನ್ನು ಕಡಿಯುವುದೆಂದರೆ ನಿಜಕ್ಕೂ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಗಲ್ಲು ಶಿಕ್ಷೆ ವಿಧಿಸಿದಂತೆಯೇ ಸರಿ. ಸರ್ಕಾರ ಹಾಗೂ ಅಧಿಕಾರಿಗಳು ಈ ಒಂದು ಯೋಜನೆಯನ್ನ ತಂದು ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಅಲ್ಲಿ ತಮ್ಮ ಕಮಿಷನ್ ಅನ್ನ ಹೊಡೆದು ತಮ್ಮ ಸ್ವಾರ್ಥಕ್ಕಾಗಿ ಜಿಲ್ಲೆಯ ಜನತೆಯನ್ನ ಬಲಿ ಕೊಡುವ ಹುನ್ನಾರ ಇದಾಗಿದೆ. ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯ ಜನ ಇಂತಹ ಒಂದು ಜಿಲ್ಲೆಗೆ ಮಾರಕವಾದ ಯೋಜನೆಗೆ ಅವಕಾಶವನ್ನ ಕೊಡುವುದಿಲ್ಲ. ಯಾವುದೇ ರೀತಿಯ ಹೋರಾಟಕ್ಕೂ ಸರಿ. ಅದು ಅಲ್ಲದೆ ಈ ಯೋಜನೆಯಿಂದ ಉತ್ಪತ್ತಿಯಾದ ವಿದ್ಯುತ್ ಉತ್ತರ ಕನ್ನಡ ಜಿಲ್ಲೆಗೆ ಸಿಗುತ್ತದೆಯೇ? ಖಂಡಿತ ಇಲ್ಲ. ಇದು ಬೇರೆ ಯಾವುದೋ ರಾಜ್ಯಕ್ಕೂ ಜಿಲ್ಲೆಗೂ ಮಾರಾಟ ಮಾಡಲು ಮಾಡುತ್ತಿರುವ ಹುನ್ನಾರ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಇರುವ ವಿದ್ಯುತ್ ಯೋಜನೆಗಳಿಗೆ ಸಾಕಷ್ಟು ನಮ್ಮ ಜಿಲ್ಲೆಗೆ ಮಾರಕವಾಗುತ್ತಿವೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಇರುವ ವಿದ್ಯುತ್ ಯೋಜನೆಗಳೇ ಸಾಕಷ್ಟು ನಮ್ಮ ಜಿಲ್ಲೆಗೆ ಮಾರಕವಾಗುತ್ತಿವೆ. ಇನ್ನು ಯಾಕೆ ನಮ್ಮ ಜಿಲ್ಲೆಗೆ ಸಂಕಷ್ಟವನ್ನ ತಂದಿಡುತ್ತೀರಿ? ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಹಣದಾಸೆಗೆ ನಮ್ಮ ಜಿಲ್ಲೆಯ ಜನರನ್ನ ಯಾಕೆ ಬಲಿ ಕೊಡುತ್ತೀರಿ? ತಕ್ಷಣ ಯೋಜನೆಯನ್ನ ಕೈಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆಯಾಗಿ ಪರಿವರ್ತನೆಯಾಗುತ್ತಿದೆ. ಪ್ರವಾಸೋದ್ಯಮಕ್ಕೆ ಅನುಕೂಲಕರವಾದಂತಹ ಯೋಜನೆಯನ್ನ ತಂದು ಸಹಕರಿಸಿ. ಇಂತಹ ಮಾರಕ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡದಲ್ಲಿ ಅನುಷ್ಠಾನಗೊಳಿಸಲು ಬಿಡುವುದಿಲ್ಲ. ಇಡೀ ಜಿಲ್ಲೆಯ ಜನರೆಲ್ಲ ಸೇರಿ ಈ ಜನ ವಿರೋಧಿ ಯೋಜನೆಯ ವಿರುದ್ಧ ಹೋರಾಡುತ್ತೇವೆ ಎಂದು ಎಂಜಿ ಭಟ್ ಅವರು ಎಚ್ಚರಿಸಿದ್ದಾರೆ. ಈಗಾಗಲೇ ನಮ್ಮ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದೆ. ಈಗಾಗಲೇ ಶರಾವತಿ ನದಿಗೆ ಡ್ಯಾಮ್ ಕಟ್ಟೋದನ್ನು ನಮ್ಮ ಹೊನ್ನಾವರದ ನಗರದ ಸಂಪೂರ್ಣ ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಬೇರೆ ಬೇರೆ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಆದರೂ ಕೂಡ ಸರ್ಕಾರ ಯಾವುದನ್ನು ಗಮನಿಸದೇನೆ ಮತ್ತೊಮ್ಮೆ ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ. ಶರಾವತಿ ನದಿ ಈಗಾಗಲೇ ಲಿಂಗನಮಕ್ಕಿ ಮತ್ತು ಗೇರುಸೊಪ್ಪ ಡ್ಯಾಮ್ಗಳಿದ್ದಾವೆ. ಮಳೆಗಾಲದಲ್ಲಿ ನೀರು ಹೆಚ್ಚುವರಿ ಹರಿದು ಬಿಟ್ಟರೆ ಅಲ್ಲಿಯ ನೂರಾರು ಕುಟುಂಬಗಳಿಗೆ ತೊಂದರೆ ಆಗ್ತವೆ. ಜೊತೆಗೆ ಈ ಒಂದು ಜಲವಿದ್ಯುತ್ ಯೋಜನೆ ಬಂದರೆ ಅಲ್ಲಿಯ ಸಂಪೂರ್ಣ ಜನರು ಕಂಗಾಲಾಗ್ತಾರೆ, ತೊಂದರೆಗೀಡಾಗ್ತಾರೆ. ಸದಾಕಾಲವೂ ಅವರಿಗೆ ತೊಂದರೆನೇ ಆಗ್ತದೆ. ಇಂತಹ ಒಂದು ಆಧುನಿಕ ಯುಗದಲ್ಲೂ ಕೂಡ ಮತ್ತೆ ಜಲವಿದ್ಯುತ್ ಯೋಜನೆ ಅನಿವಾರ್ಯವೇ ಅಂತ ಹೇಳೋದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಇದು ಆಧುನಿಕ ಯುಗ. ಅಟಾಮಿಕ್ ಪವರ್ನ ವಿದ್ಯುತ್ ಯೋಜನೆಯನ್ನು ಮಾಡಬಹುದು, ಪವನ ವಿದ್ಯುತ್ ಯೋಜನೆಯನ್ನು ಮಾಡಬಹುದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಿನ್ಯೂವೇಬಲ್ ರಿಸೋರ್ಸಸ್ ಅಂತಂದರೆ ಸಂಪನ್ಮೂಲ, ನಾವು ಸೂರ್ಯನ ಸಂಪನ್ಮೂಲವನ್ನು ಬಳಸಿಕೊಂಡು ಸೋಲಾರ್ ವಿದ್ಯುತ್ತನ್ನು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಕೈ ಎತ್ತಿಕೊಂಡಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಯಾಕೆ ಕೈ ಎತ್ಕೊಳ್ಬಾರ್ದು? ಸೋಲಾರ್ ವಿದ್ಯುತ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿದೆ. ಈ ಒಂದು ಇವತ್ತಿನ ಜೀವನದಲ್ಲಿ ನಮಗೆ ಜಲವಿದ್ಯುತ್ ಯೋಜನೆ ಅನಿವಾರ್ಯ ಅಲ್ಲ. ಆದರೆ ಸರ್ಕಾರ ಅದನ್ನು ಅನುಮೋದನೆ ಕೊಟ್ಟಿದೆ, ಮಾಡಬೇಕು ಅಂತ ಹೊರಟಿದೆ. ಬಹಳ ದೊಡ್ಡ ತಪ್ಪಿನ ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಅಲ್ಲಿ ಇವತ್ತು ಹೋಗ್ತಾ ಇರೋದು 126 ಎಕರೆ ಜಮೀನಲ್ಲಿ ಕನಿಷ್ಠ ಒಂದು 16,000 ಮರಗಳು, ಗಿಡಗಳು ನಾಶ ಆಗ್ತಾ ಇದ್ದಾವೆ. ಇವತ್ತಿನ ದಿವಸದಲ್ಲಿ ನಾವು ಒಂದೇ ಒಂದು ಗಿಡವನ್ನು ಕೂಡ ಕಡಿಯುವಂಥ ಸಂದರ್ಭದಲ್ಲಿ ನಾವಿಲ್ಲ. ಯಾಕೆಂದರೆ ಒಟ್ಟಾರೆ ಪ್ರಪಂಚದಲ್ಲಿ ಅರಣ್ಯ ಪ್ರದೇಶಗಳು ತೀರಾ ಕಡಿಮೆಯಾಗಿದ್ದಾವೆ. ಗ್ಲೋಬಲ್ ಟೆಂಪರೇಚರ್ ಹೆಚ್ಚಾಗ್ತಾ ಇದೆ. ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಗುವುದರ ಮೂಲಕ, ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುವುದರ ಮೂಲಕ ಶ್ವಾಸಕೋಶ ಸಂಬಂಧಗಳು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.